cuties, welcome back to my YouTube channel Vara Vlogs. ಎಲ್ಲರೂ ಹೇಗಿದ್ದೀರಾ? ಹೌ ಯು ಡೂಯಿಂಗ್? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನ್ ವೆಜ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಬಟ್ ಇವತ್ತು ಸ್ಪೆಷಲ್ ಐಟಮ್ ಮಟನ್. ಸೊ ಇದು ಬಂದು ಚಿಕನ್. ನೋಡ್ತಿದ್ದೀರಾ ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂತ. ಇವತ್ತಿನ ಮೆನ್ಯೂ ಬಂದು ಮಟನ್ ಫ್ರೈ, ಮಟನ್ ಬಿರಿಯಾನಿ ಹಾಗೆ ಚಿಕನ್ ಕಬಾಬ್. ಸೊ ಮೊದಲು ಚಿಕನ್ ಕಬಾಬ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ರೆಸಿಪಿ ಪ್ರಿಪೇರ್ ಮಾಡಿ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಂದರೆ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇದೇ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ಕೋಬೋದು. ಸೊ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದಕ್ಕೆ ಹಾಕಿ ಕಬಾಬ್ ಪೌಡರ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ನೀವು ಮೇಥಿ ಸೊಪ್ಪನ್ನ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಕನ್ ಮಸಾಲ ಅದಕ್ಕೆ ಹಾಕಿ ಒಂದು ಮೊಟ್ಟೆನ ಅದಕ್ಕೆ ಹೊಡೆದು ಹಾಕಿದ್ದೀನಿ. ನೀವು ಬೇಕಂದರೆ ಲೆಮನ್ನ ಕೂಡ ಇದಕ್ಕೆ ಸ್ಕ್ವೀಸ್ ಮಾಡ್ಕೋಬೋದು. ಮ್ಯಾರಿನೇಟ್ ಮಾಡುವಾಗ ಇದನ್ನು ಕಲಸಿಟ್ಟಾದಮೇಲೆ ಲೆಮನ್ನ ಇದಕ್ಕೆ ಹಾಕಿ ಸ್ಕ್ವೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಒಂದು ಮೊಟ್ಟೆ ಹಾಕಾದ್ಮೇಲೆ ಅದನ್ನು ನೀಟಾಗಿ ಕಲಸಿಟ್ಕೊಂಡು ಈಗ ಇದನ್ನು ರೆಫ್ರಿಜರೇಟರಲ್ಲಿ ಇಟ್ಟರೆ ಇದು ನೀಟಾಗಿ ಮ್ಯಾರಿನೇಟ್ ಆಗುತ್ತೆ. ಸೊ ನೀವು ಕೂಡ ಈ ರೀತಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಸಲ ತುಂಬ ಚೆನ್ನಾಗಿ ಕಬಾಬ್ ಪ್ರಿಪೇರ್ ಆಗಿತ್ತು. ಸೊ ಈ ವಿಡಿಯೋದಲ್ಲಿ ಇರೋದನ್ನು ನೀವು ಫಾಲೋ ಅಪ್ ಮಾಡಿ. ಈಗ ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮಟನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಓಕೆ, ಮಟನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದೇನಾಗುತ್ತೆ, ಆ್ಯಸ್ ಐ ಆಲ್ರೆಡಿ ಸೆಟ್, ನಿಮಗೆ ಮಟನ್ ಅನ್ನೋದು ಸಾಫ್ಟಾಗಿ ನೀಟಾಗಿ ಬೇಯುತ್ತೆ, ಇಲ್ಲಾಂತಂದರೆ ಬೇಯೋದೇ ಇಲ್ಲ. ಸೊ ಹಾಗಾಗಿ ನಾನು ಒಂದು ಚಾಪ್ಡ್ ಆನಿಯನ್ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಟನ್ನೆಲ್ಲ ವಾಶ್ ಮಾಡಿಕೊಂಡು ಅದಕ್ಕೆ ಹಾಕಿದೆ. ಹಾಗೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಚಿಕನ್ ಮಸಾಲ ಆರ್ ಮಟನ್ ಮಸಾಲ ಆಪ್ಷನಲ್. ಸೊ ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ ಕೂಡ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕಲಿಸ್ಬಿಟ್ಟು ಅದಕ್ಕೆ ಒಂದು ಲಿಮಿಟೆಡ್ ಅಷ್ಟು ವಾಟರ್ನ ನೀವು ಅದಕ್ಕೆ ಹಾಕ್ಕೋಬೋದು. ಓಕೆ, ಸೊ ವಾಟರ್ನ ಹಾಕ್ಕೊಂಡ್ಬಿಟ್ಟು ವಿಸಲ್ ಅಪ್ ಮಾಡಿ ಅದನ್ನು. ಓಕೆನಾ, ವಾಟರ್ನೆಲ್ಲ ನೀಟಾಗಿ ಹಾಕ್ಕೊಂಡಾದ್ಮೇಲೆ ಕಲಿಸ್ಬಿಡಿ. ಯಾಕೆ ಅಂತಂದರೆ ಅದು ಸ್ವಲ್ಪ ಚೆನ್ನಾಗಿ ಹಿಡೀಲಿ ಮಸಾಲ ಅಂತ ಅಷ್ಟೇ, ಇನ್ನೇನು ಇಲ್ಲ. ಈಗ ಅದು ಒಂದು ವಿಸಿಲ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ನೆಕ್ಸ್ಟು ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ ಮಸಾಲ, ಹಾಗೆ ಇದು ಬಂದು ಕೊತ್ತಂಬರಿ, ಪುದೀನ, ಇದು ಮೇಥಿ ಸೊಪ್ಪು, ಇದು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಬಂದು ಪುದೀನ ಮತ್ತು ಕೊತ್ತಂಬರಿ ರುಬ್ಕೊಂಡಿರುವಂಥ ಇದು. ಅದರಲ್ಲಿ ಚಿಲ್ಲಿ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೀನಿ. ಇದು ಬಂದು ಟೊಮ್ಯಾಟೊ ಪೇಸ್ಟು. ಗ್ರೀನ್ ಕಲರ್ ಮಸಾಲದಲ್ಲಿ ನಾನು ಪುದೀನ, ಕೊತ್ತಂಬರಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಕೂಡ ರುಬ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದು ಆ ಕಲರ್ ಇದೆ. ನಮಗೆ ಬಿರಿಯಾನಿ ಒಂದು ಥರ ಚೆನ್ನಾಗಿ ಬರಲಿ ಅಂತ ಆ ಥರ ಇದು ಮಾಡ್ಕೊತೀವಿ. ಇದು ಮೊಸರು ಬಜ್ಜಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಬಂದು ಎರಡಕ್ಕೂ ಸೇರಿಸಿ ಆನಿಯನ್ನ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಈಗ ಎರಡಕ್ಕೂ ಸಹ ಆಯಿಲ್ನ ಹಾಕ್ತಾಯಿದ್ದೀನಿ. ನೋಡ್ತಿದ್ದೀರಾ, ಫ್ರೈಗೆ ಮತ್ತು ಬಿರಿಯಾನಿಗೆ ಎಣ್ಣೆ ಕಾದಾದಮೇಲೆ ಚಾಪ್ ಮಾಡ್ಕೊಂಡಿರೋಂಥ ಆನಿಯನ್ ಇದಕ್ಕೆ ಸ್ವಲ್ಪ, ಹಾಗೆ ಅದಕ್ಕೆ ಸ್ವಲ್ಪ. ಇದು ಒಂದು ಮಟನ್ ಫ್ರೈಗೆ ಮಾಡ್ತಾ ಇರೋದು, ಅದು ಬಂದು ಮಟನ್ ಬಿರಿಯಾನಿಗೆ. ಸೊ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿ ಅದು ಬ್ರೌನಿಷ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಹೇಗೆ ಕಟ್ ಮಾಡಿದ್ರೂ ಆನಿಯನ್ನು ನೀವು ಫ್ರೈ ಮಾಡ್ತಾ ಎಲ್ಲ ಇಂಡಿವಿಜುವಲ್ಸ್ ಆಗಿ ಬಿಟ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಅದು ಬ್ರೌನಿಷ್ ಕಲರಾಗಿ ಟರ್ನ್ ಆಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಅದಾದಮೇಲೆ ನಾನು ತಟ್ಟೆಲಿ ಡಿಸ್ಪ್ಲೇ ಮಾಡಿದಂಥ ಸ್ಪೈಸಸ್ ಏನಿತ್ತು ಅದನ್ನೆಲ್ಲ ಹಾಕ್ತಿದ್ದೀನಿ. ಹಾಗೆ ಮೇಥಿ ಸೊಪ್ಪನ್ನ ಸಹ ಅದಕ್ಕೆ ಹಾಕ್ತಾಯಿದ್ದೀನಿ. ಆದಮೇಲೆ ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ. ನಂತರ ನೀಟಾಗಿ ನೋಡಿ ಬ್ರೌನಿಷ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಹಾಗಂತ ಸ್ಪೈಸಸ್ ಎಲ್ಲ ಸೀದೋಗ್ಬಾರ್ದು, ಆ ರೀತಿ ಹುಷಾರಾಗಿ ನೋಡ್ಕೊಳ್ಳಿ. ಇನ್ನೊಂದು ಕಡೆ ಪುದೀನಾನ ಹಾಕ್ತಾಯಿದ್ದೀನಿ. ಎರಡಕ್ಕೂ ಪುದೀನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿನೂ ಸಹ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಕಲಸಿ. ಓಕೆ, ಸೊ ಎರಡು ಕಡೆ ಕಲಿಸ್ತಾ ಇದ್ದೀನಿ. ಇದನ್ನು ನೀಟಾಗಿ ಬ್ರೌನಿಷ್ ಬಂದಾದಮೇಲೆ ಏನು ರುಬ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಅನ್ನಕ್ಕೆ ಸ್ವಲ್ಪ, ಬಿರಿಯಾನಿ ಸೈಡಿಗೆ ಸ್ವಲ್ಪ, ಹಾಗೆ ಫ್ರೈಗೂ ಕೂಡ ಸ್ವಲ್ಪನ ಆ್ಯಡ್ ಮಾಡ್ಕೋಬೇಕು. ಓಕೆ, ನಾನು ಫ್ರೈಗೆ ಒಂದು ಸಪ್ರೇಟ್ ತಟ್ಟೆ ಇಟ್ಕೊಂಡಿದ್ದೀನಿ, ಹಾಗೆ ಬಿರಿಯಾನಿ ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ಎರಡಕ್ಕೂ ಸಹ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಅದೆಲ್ಲ ನೀಟಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ದೀರಾ ನೀವು. ಆ್ಯಕ್ಚುಲಿ ಎಲ್ಲ ವೀಡಿಯೋಸಲ್ಲೂ ನುಡಿ ಮತ್ತು ಹೇಳ್ತಾ ಇರ್ತೀನಿ. ಐ ಡೋಂಟ್ ನೋ ಎಷ್ಟು ಜನ ಅದನ್ನು ಫಾಲೋ ಮಾಡ್ತಿದ್ದೀರಾ. ಇದು ಬಂದು ಟೊಮ್ಯಾಟೊ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೆ ಎರಡಕ್ಕೂ. ಆ್ಯಕ್ಚುಲಿ ನಂಗೆ ಒಂದು ಹೇಳಬೇಕು ಅಂತ ಏನು ಅನ್ಸೋದು ಅಂತ ಅಂದರೆ, ನೋಡಿ ಸೈಲೆನ್ಸ್ ಅನ್ನೋದು ತುಂಬ, ಐ ಥಿಂಕ್ ಸೈಲೆನ್ಸ್ ಈಸ್ ಮೋರ್ ಬೆಟರ್ ದ್ಯಾನ್ ಬೀಯಿಂಗ್ ವೈಲೆಂಟ್ ವಿತ್ ಯೋರ್ ಪೀಪಲ್. ಅಂದರೆ ನೀವು ಸರೌಂಡಿಂಗ್ ಯಾರ ಜೊತೆ ಇರ್ತೀರ ಅಲ್ವಾ,
ಅವ್ರು ನಿಮ್ಮ ಬಗ್ಗೆ ಏನೇ ಮಾತಾಡಿದ್ರು, ನೀವು ಏನೇ ಇದು ಮಾಡಿದ್ರು ನೀವು ಸೈಲೆಂಟ್ ಆಗಿರಿ. ಜಸ್ಟ್ ಬಿಕಾಸ್ ನಿಮಗೆ ಮಾತಾಡೋಕ್ಕೆ ಬರಲ್ಲ ಅಂತ ಅಲ್ಲ, ನೀವು ಕೂಡ ಮಾತಾಡಿ ಅವ್ರ ಲೆವೆಲ್ಗೆ ಇಳಿಬಾರ್ದು ಅನ್ನೋ ಒಂದು ರೀಸನ್. ದಟ್ ಈಸ್ ವಾಟ್ ಮೇಕ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ದೆಮ್ ಅಲ್ವಾ. ಅಂದರೆ ಇವಾಗ ನಿಮ್ಮ ಮತ್ತು ಅವರ ಮಧ್ಯೆ ಏನೂ ಡಿಫ್ರೆನ್ಸೇ ಇಲ್ದಂಗೆ ನೀವು ಹೋರಾಡ್ದಂಗೆ ಆಡಿದ್ರೆ ದರ್ ಇಸ್ ನೋ ಮೀನಿಂಗ್ ಇನ್ ದ್ಯಾಟ್. ನೀವು ಅವರಿಂದ ಡಿಫ್ರೆಂಟಾಗಿ ಇರಬೇಕಂತ ಅಂದರೆ ಅಟ್ಲೀಸ್ಟ್ ಅವ್ರು ಮಾತಾಡೋ ಅಂಥ ಒಂದಷ್ಟು ಅನ್ನೆಸೆಸರಿ ಟಾಕ್ಸ್ಗೆ ನೀವು ರಿಯಾಕ್ಟ್ ಆಗ್ದಂಗೆ ಇದ್ದರೆ, ನಿಮ್ಮ ಗೋಲ್ಸ್ ಕಡೆ ನೀವು ಫೋಕಸ್ ಮಾಡಿದ್ರೆ, ಒನ್ ಆರ್ ದ ಅದರ್ ಡೇ ಡೆಫಿನೆಟ್ಲಿ ನೀವೆಲ್ಲೋ ಇರ್ತೀರ, ಅವ್ರು ಇನ್ನೆಲ್ಲೋ ಇರ್ತಾರೆ, ಹೌದಲ್ವಾ. ನೋಬಡಿ ವಿಲ್ ಬಿ ಹ್ಯಾಪಿ ಆಫ್ ಯುವರ್ ಸಕ್ಸಸ್, ಅದಂತೂ ನಿಜ, ಯಾರೂ ಕೂಡ ಖುಷಿ ಪಡೋದಿಲ್ಲ. ಬಟ್ ಸಮ್ಹೌ ಈ ಜನ ಹೇಗಿರ್ತಾರೆ ಅಂತ ಹೇಳಿದ್ರೆ, ದೇ ಕಾಂಟ್ ಇವನ್ ಸಪೋರ್ಟ್ ಯು ಆರ್ ಸುಮ್ಮನೆನೂ ಇರೋಕ್ಕಾಗಲ್ಲ. ಅಂದರೆ ಇವಾಗ ಸಪೋರ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ, ಸುಮ್ಮನೆನೂ ಇರೋದಕ್ಕಾಗಿಲ್ಲ. ಜಸ್ಟ್ ಅನ್ವಾಂಟೆಡ್ ಕಮೆಂಟ್ಸ್ ಹಿಂದೆ ಮಾಡ್ಕೋತಾ ಇರ್ತಾರೆ ನಿಮ್ಮ ಬಗ್ಗೆ. ಅದು ಇದ್ದೇ ಇರುತ್ತೆ, ನೀವು ಎಲ್ಲೋದ್ರೂ ಆ ಥರದ್ದು ಕಾಮನ್. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಇಂಥವ್ರನ್ನೆಲ್ಲ ತುಂಬ ಜನ ನಾವು ಲೈಫ್ನಲ್ಲಿ ಫೇಸ್ ಮಾಡ್ಕೋಬೇಕು. ಅಂಥವ್ರಿಗೆಲ್ಲ ನೀವು ಕಿವಿ ಕೊಡೋಕ್ಕೆ ಹೋಗಬೇಡಿ, ಓಕೆ. ಆ್ಯಕ್ಚುಲಿ ನೀವು ನೋಡ್ತಿದ್ದೀರಲ್ಲ, ಇದು ಹೊಗೆ ಈ ರೀತಿ ಬರ್ತಿದ್ದರಿಂದ ಬಿಸಿಗೆ ನನಗೆ ವೀಡಿಯೋ ನೆಟ್ಟಿಗೆ ಶಾರ್ಟ್ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಅಷ್ಟು ಬಿಸಿ ಇತ್ತು. ಸೊ ಕ್ಯಾಮ್ರಾ ಬ್ಲರ್ ಆಗ್ತಾ ಹೋಗ್ತಾ ಇತ್ತು. ಸೊ ಅದಕ್ಕೆ ನಾನು ಸ್ವಲ್ಪ ಫೋಕಸ್ಡ್ ಆಗಿ ಮಾಡಿದ್ದೀನಿ ಅದನ್ನು. ಯಾವ ರೇಂಜಿಗೆ ಬಂದಿದೆ ನೋಡಿ ಅದು. ಸೊ ಸೊ ಹಾಗಾಗಿ ಇದು ಬಂದು ರೈಸ್ನ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನೀರು ಕುದ್ದಾದ್ಮೇಲೆ ನಾನು ರೈಸ್ನ ಅದಕ್ಕೆ ಆ್ಯಡ್ ಮಾಡ್ತೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಆಲ್ರೆಡಿ ತೋರಿಸಿದೆ ಅಲ್ವಾ, ದ ಸೇಮ್ ಥಿಂಗ್. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದರೆ, ಅರ್ಥವಿಲ್ಲದ ಮಾತಿಗೆ ಮೌನವೇ ಉತ್ತರ ಅಂತ ಹೇಳ್ತಾರಲ್ವ. ಅನ್ನೆಸೆಸರಿ ಮಾತಿಗೆ ಎಲ್ಲದಕ್ಕೂ ರಿಯಾಕ್ಟ್ ಆಗುವಂಥ ಅವಶ್ಯಕತೆ ಇಲ್ಲ. ಇದು ಉಪ್ಪು, ಓಕೆನಾ, ಯಾವುದಕ್ಕೆ ರಿಯಾಕ್ಟ್ ಆಗಬೇಕೋ ಅದಕ್ಕೆ ರಿಯಾಕ್ಟ್ ಆದರೆ ನಾವು ಎಲ್ಲೋ ಹೋಗ್ತೀವಿ ಅಂತಲೇ ಹೇಳ್ಬೋದು. ಎಷ್ಟು ನಾವು ನೆಸೆಸಿಟಿ ಇದೆ ಮಾತಾಡೋದು, ಅಷ್ಟು ನಾವು ಮಾತಾಡಬೇಕಷ್ಟೇ. ಈ ಏನೇನೋ ಅದು ಇದು ಅಂತ ನಮ್ಮ ಮೈಂಡ್ ನಾವೇ ಹಾಳು ಮಾಡಿಕೊಂಡು ಇವ್ರ ಮಾತಿಗೆಲ್ಲ ಆನ್ಸರ್ಸ್ ಕೊಡ್ತಾ ಹೋದರೆ, ನಾವು ಅವ್ರ ಮಾತು ಮೇಲೇ ಫೋಕಸ್ ಮಾಡ್ಕೊಂಡು ಇದ್ಬಿಡ್ತೀವಿ. ನಮ್ಮದು ಏನೋ ನಾವು ಯೋಚನೆ ಮಾಡ್ಕೊಳೋದೇ ಇಲ್ಲ. ಹಾಗಾಗಿ ಅಂಥವ್ರ ಕಡೆಗೆಲ್ಲ ಕಿವಿ ಕೊಡಬೇಡಿ. ಸೊ ಒನ್ ಆರ್ ದ ಡೇ ಅವ್ರ ಸಕ್ಸಸ್, ನೀವು ಸಕ್ಸಸ್ ಪಡೋದನ್ನ ಅವರೇ ಕಣ್ಣಾರೆ ನೋಡ್ತಾರೆ. ಸೊ ದಿಸ್ ಇಸ್ ಅ ಸ್ಮಾಲ್ ಪೀಸ್ ಆಫ್ ಅಡ್ವೈಸ್ ಫ್ರಮ್ ಮೀ. ನೋಡಿ, ಕಬಾಬ್ ಅಂತೂ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದೆ. ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದ್ನಲ್ಲ, ಅದಕ್ಕಿಂತನೂ ಟೇಸ್ಟಿಯಾಗಿತ್ತು ಈ ಸಲ. ನಾನು ವೀಡಿಯೋ ಎಡಿಟ್ ಮಾಡ್ತಿದ್ದೀನಿ, ಬಟ್ ಆದ್ರೂ ಮತ್ತೆ ತಿನ್ನಬೇಕು ಅನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು ಕಬಾಬ್ ಮಾತ್ರ. ಪ್ಲೇಟ್ ಆಫ್ ಸಲಾಡ್ಸ್ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಫೈನಲಿ ಔಟ್ಲುಕ್ ಮಾತ್ರ ಈ ರೀತಿ ಬಂದಿದೆ, ಸಖತ್ತಾಗಿತ್ತು ಮಾತ್ರ. ನನಗೆ ಆ್ಯಕ್ಚುಲಿ ನಮ್ಮಮ್ಮ ಕುಕ್ ಮಾಡೋ ಪ್ರತಿಯೊಂದು ಅಡುಗೆನೂ ನನಗಿಷ್ಟ ಆಗುತ್ತೆ. ಬಟ್ ಬೇಸಿಕಲಿ ನಾನ್ ವೆಜ್ ಅಂತೂ ಸಖತ್ ಇಷ್ಟ. ತಿಂತಾನೆ ಒಂಥರ ಮತ್ತೆ ಬಂದಂಗೆ ಆಗುತ್ತೆ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ಈ ಮಟನ್ ಫ್ರೈ, ಗೊಜ್ಜು, ಅನ್ನಕ್ಕೆ ಯಾವ ರೀತಿ ಕಾಂಬಿನೇಷನ್ ಇರುತ್ತೆ ಗೊತ್ತಾ. ಅದರಲ್ಲಿ ಕಬಾಬ್ ಅಂತೂ ಮ್ಯಾರಿನೇಟ್ ಆಗಿದ್ದರಿಂದ ತುಂಬ ಸಾಫ್ಟಾಗಿತ್ತು. 3 ಐಟಮ್ಸ್ ಸಹ ಸಖತ್ತಾಗಿ ಪ್ರಿಪೇರ್ ಆಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತಿಂದ್ಕೊಂಡು. ನೀವು ಕೂಡ ಡೆಫಿನೆಟ್ಲಿ ಮಸ್ಟ್ ಟ್ರೈ ರೆಸಿಪಿ ಇದು. ನೋಡಿ ನೀವು ಮನೇಲಿ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ನೋಡ್ತಾನೆ ಕಣ್ ತುಂಬ್ಕೋಬೇಡಿ, ನೀವು ಹೋಗಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್. ಲವ್ ಯು ಆಲ್.